ನಾನು ಮೊರಾಕೋಯಿಂದ ತೊಗೊಂಬಂದಿದ್ದು ಮೊನ್ನೆ ರೀಸೆಂಟಾಗಿ ಹೋದಾಗ. ಇದಕ್ಕೆ ಯಾಕೆ 60,000 ಅಂತ. ನನಗೆ ಒಂದು ಕ್ಯಾನ್ ಬೇಕು. 1 ಲೀಟರ್ಗೆ 100 ರೂಪಾಯಿ ಲೆಕ್ಕದಲ್ಲಿ. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಿಸ್ಟರ್ ಮಾಂಕ್ ಮಾತಾಡ್ತಾ ಇದ್ದೀನಿ. ಇವತ್ತು ಭಾನುವಾರ, ಎದ್ದೋಳೋದು ಲೇಟ್ ಆಯಿತು, 11:30 ಆಗೋಗಿದೆ ಎದ್ದೋಳೋ ಅಷ್ಟರಲ್ಲಿ. ಸೊ ಕಾಫಿ ಕುಡಿಯೋಣ ಅಂತ ನೋಡಿದ್ರೆ ಫ್ರಿಜ್ಜಲ್ಲಿ ಹಾಲೇ ಇಲ್ಲ. ಅದಕ್ಕೆ ಹಾಲು ಖಾಲಿಯಾಗಿದೆ ಅಂತ ಹಾಲು ತರಕ್ಕೆ ಹೋಗ್ತಾಯಿದ್ದೀನಿ. ನಾನು ಇಂಡಿಯಾಲಿರಬೇಕಾದ್ರೆ ಕಾಫಿ ಟೀ ಏನು ಕುಡಿತಿರಲಿಲ್ಲ, ಅಭ್ಯಾಸನೇ ಇರಲಿಲ್ಲ. UK ಬಂದ ಮೇಲೆ ನಾನು ಕಾಫಿ ಕುಡಿಯೋಕ್ಕೆ ಶುರು ಮಾಡಿದ್ದು. ಈಗ ಕಾಫಿ ಇಲ್ಲ ಅಂದರೆ ಇರೋಕ್ಕೆ ಆಗ್ತಾಯಿಲ್ಲ. ಎವ್ರಿ ಡೇ 1 ಕಪ್ ಕಾಫಿ ಕುಡಿಲೇಬೇಕು, ಆ ಥರ ಅಡಿಕ್ಷನ್ ಆಗೋಗಿದೆ. ಏನು ಮಾಡೋಕ್ಕಾಗಲ್ಲ, ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಸೊ ಹೋಗಿ ಹಾಲು ತೊಗೊಂಬಂದು ಕಾಫಿ ಮಾಡೋಣ. ಸೊ ಗೈಸ್ ನೋಡಿ, ಹಾಲೆಲ್ಲ ಇಲ್ಲಿದೆ. ನನಗೆ ಒಂದು ಕ್ಯಾನ್ ಬೇಕು, ತೊಗೊಳ್ಳೋಣ. ಎಷ್ಟು ಲೀಟರ್ ಇದು? 2 ಲೀಟರ್ ಅಂತ ಇದೆ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಾ? 2 ಲೀಟರ್ ಬರೆದಿದೆ. ಇದು 2 ಲೀಟರ್ ಕ್ಯಾನ್ ಇದು. ಸೊ ಇಲ್ಲೆಲ್ಲ ಹಾಲು ಇದೇ ಥರ ಕ್ಯಾನಲ್ಲೇ ಕೊಡೋದು. 2 ಲೀಟರ್ಗೆ ಎಷ್ಟು ರೇಟು ಅಂತ ನಿಮ್ಗೆ ಹೇಳ್ತೀನಿ ಕರೆಕ್ಟಾಗಿ ಬಿಲ್ ಆದಮೇಲೆ. ಸೊ ಗೈಸ್, ಈ 2 ಲೀಟರ್ ಕ್ಯಾನ್ಗೆ, ಮಿಲ್ಕ್ ಕ್ಯಾನ್ಗೆ 1.75 ಪೌಂಡ್ಸ್ ತೊಗೊಂಡ್ರು. ಅಂದರೆ ರುಪೀಸಲ್ಲಿ ಕನ್ವರ್ಟ್ ಮಾಡಿದ್ರೆ ಇವತ್ತಿನ ಮಾರ್ಕೆಟ್ ವ್ಯಾಲ್ಯೂ, ಪೌಂಡ್ಸ್ ಟು INR ಕನ್ವರ್ಟ್ ಮಾಡಿದ್ರೆ 201 ರೂಪೀಸ್, 201 ರೂಪಾಯಿ ಈ 2 ಲೀಟರ್ ಹಾಲು ಕ್ಯಾನ್ಗೆ. ಸೊ 1 ಲೀಟರ್ಗೆ 100 ರೂಪಾಯಿ ಲೆಕ್ಕದಲ್ಲಿ. ಸೊ ಮಾರ್ಕೆಟ್ ವ್ಯಾಲ್ಯೂ ಚೇಂಜ್ ಆಗ್ತಾ ಇರುತ್ತೆ ರುಪೀಸ್ ಮತ್ತು ಪೌಂಡ್ಸ್ದು. ನಾನು UK ಹೊಸ್ದಾಗಿ ಬಂದಾಗ 90 ಚೇಂಜ್ ಏನೋ ಇತ್ತು ರುಪೀಸ್ಗೆ ಮತ್ತು 1 ಪೌಂಡ್ಗೆ. ಬಟ್ ಈಗ 115 ರೂಪಾಯಿ ಆಗೋಗಿದೆ. ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಆಗಿದೆ. ಗೈಸ್, ಇದು ನೆನೆ ನನ್ನ ಮನೆಗೆ ಫ್ರೆಂಡ್ಸ್ ಬಂದಿದ್ರಲ್ಲ, ಆಕಾಶ್ ಮತ್ತು ಮಾಧುರ್ಯ, ಅವರು ಚಾಕ್ಲೇಟ್ ಬಾಕ್ಸ್ನ ಗಿಫ್ಟಾಗಿ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಗೈಸ್. ನೋಡಿ, ಇಲ್ಲಿದೆಯಲ್ಲ ಈ ಚೆಸ್ ಬೋರ್ಡ್, ನಾನು ಮೊರಾಕೋಯಿಂದ ತೊಗೊಂಬಂದಿದ್ದು ಮೊನ್ನೆ ರೀಸೆಂಟಾಗಿ ಹೋದಾಗ. ನಿಮಗೆ ವ್ಲಾಗ್ ನೋಡಿದರೆ ಗೊತ್ತಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇಲ್ಲಿ ಇಟ್ಟಿರೋದಕ್ಕೆ. ಇದು ನಾನು ಲೆಗೋಯಿಂದ ಕಾರ್ ತೊಗೊಂಬಂದು ನಾನೇ ಬಿಲ್ಡ್ ಮಾಡಿದ್ದು ರೀಸೆಂಟಾಗಿ. ಇದು ಮೊರಾಕೋಯಿಂದ ತೊಗೊಂಬಂದಿದ್ದು. ಈ ವೈಟ್ ಪಾನ್ಸ್ ಏನಿದೆ, ಇದು ಲೆಮನ್ ಟ್ರೀಯಿಂದ ಮಾಡಿದ್ದಂತೆ, ಅಂದರೆ ಅದ್ರದ್ದು ಮರದಿಂದ ಮಾಡಿರೋದು. ಇದಕ್ಕೇನೋ ಹೇಳ್ದ ಮರ್ತೋಯ್ತು. ಬಟ್ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ. ಗೈಸ್, ನಾನು ನಿಮ್ಮನ್ನೆಲ್ಲ ನೋಡೋಕ್ಕೆ, ಅಂದರೆ ಜನಗಳನ್ನೆಲ್ಲ ನೋಡೋಕ್ಕೆ 60,000 ಖರ್ಚು ಮಾಡಿದ್ದೀನಿ. ಯಾಕೆ ಗೊತ್ತಾ? ನನಗೆ ಕಣ್ಣಿಗೆ ಪವರ್ ಇದೆ. ಆ ಪವರಿಗೆ ನಾನು ಗ್ಲಾಸಸ್ ತೊಗೊಂಡಿದ್ದೀನಿ. ನೋಡಿ ಇಲ್ಲಿ, ಇದಕ್ಕೆ ಯಾಕೆ 60,000 ಅಂತ ಇದನ್ನು ನೋಡಿದ್ರೆ ಗೊತ್ತಾಗುತ್ತೆ ಅಂತ ಕಾಣುತ್ತೆ ನಿಮಗೆ. ಇದು ಒಂದು, ನನ್ನ ಹತ್ರ 2 ಇದೆ ಈ ಥರ. ಇನ್ನೊಂದು ಎಲ್ಲಿದೆ ನೋಡಿ, ಇದು ರಾಲ್ಫ್ ಲಾರೆನ್ ಸ್ಪೆಕ್ಸ್ ಇದು. ಇದನ್ನು ನಾನು ಅಫಿಷಿಯಲ್ ಯೂಸ್ಗೆ ಇಟ್ಕೊಂಡಿದ್ದೀನಿ. ಮತ್ತು ಈ ಪ್ರಾಡಾನ ಜನರಲ್ ಯೂಸ್ಗೆ ಇಟ್ಕೊಂಡಿದ್ದೀನಿ, ಅಂದರೆ ನಾನು ರೆಗ್ಯುಲರಾಗಿ ಯೂಸ್ ಮಾಡೋಕ್ಕೆ. ಬಟ್ ತಮಾಷೆ ವಿಷಯ ಏನು ಅಂದರೆ, ನಾನು 80% ಆಫ್ ದ ಟೈಮ್ ಸ್ಪೆಕ್ಸೇ ಹಾಕಲ್ಲ, ಮರ್ತು ಹೋಗ್ತೀನಿ. ನನಗೆ ಪ್ರಾಬ್ಲಮ್ ಯಾವಾಗಿರೋದು ಗೊತ್ತಾ? ಹೊರಗಡೆ ಹೋದಾಗ ತುಂಬ ದೂರದಲ್ಲಿರೋದು ಸ್ವಲ್ಪ ಬ್ಲರ್ರಾಗಿ ಕಾಣುತ್ತೆ. ಆಮೇಲೆ ಡ್ರೈವಿಂಗ್ ಮಾಡಬೇಕಾದ್ರೆ ನನಗೆ ಸ್ವಲ್ಪ ಬ್ಲರ್ ಆಗುತ್ತೆ ದೂರದಲ್ಲಿರೋದೆಲ್ಲ, ಅದಕ್ಕೋಸ್ಕರ ಸ್ಪೆಕ್ಸ್ ಯೂಸ್ ಮಾಡೋದು. ಬಟ್ ಮೋಸ್ಟ್ ಆಫ್ ದ ಟೈಮ್ ನಾನು ಮನೇಲಿ ಇರೋದಕ್ಕೆ ಸ್ಪೆಕ್ಸ್ ತುಂಬ ಕಮ್ಮಿ ಯೂಸ್ ಮಾಡ್ತೀನಿ. TV ನೋಡ್ಬೇಕಾದ್ರೆ ಯೂಸ್ ಮಾಡ್ತೀನಿ ಅಷ್ಟೇ. ಅದಕ್ಕೆ ನನಗೆ ನೆನಪೇ ಇರೋಲ್ಲ ಸ್ಪೆಕ್ಸ್ ಹಾಕಬೇಕು ಅಂತ. ಹೊರಗಡೆ ಹೋಗಿ ಒಂದು ಅರ್ಧ ದೂರ ಹೋದ್ಮೇಲೆ ನೆನಪಾಗುತ್ತೆ, ಅಯ್ಯೋ ಸ್ಪೆಕ್ಸ್ ತರಬೇಕಾಗಿತ್ತು ಅಂತ. ಸೊ 60,000 ಖರ್ಚು ಮಾಡಿಬಿಟ್ಟು 2 ಸ್ಪೆಕ್ಸೇ ಹಾಕಲ್ಲ ನಾನು. ಗೈಸ್, ಇಲ್ಲಿ ನೋಡಿ, ಗ್ರೋಸರೀಸ್ ಆರ್ಡರ್ ಮಾಡಿದ್ದಾಗ ಬೈ ಮಿಸ್ಟೇಕ್ ಈ ಐಟಮ್ ಕಳಿಸ್ಬಿಟ್ಟಿದ್ದಾರೆ ನನ್ನ ಗ್ರೋಸರಿ ಐಟಮ್ಸ್ ಜೊತೆ. ಬೀಫ್ ಬರ್ಗರ್ಸ್ ಅಂತ ಇದು ನೋಡಿ, ಅನ್ಪ್ಯಾಕ್ಡ್ ಇನ್ನು, ಇದು ಫ್ರೆಶ್ ಪ್ಯಾಕ್. ಇದು ಫ್ರೀಯಾಗಿ ಕೊಟ್ಟರು ಇದೆಲ್ಲ ತಿನ್ನಲ್ಲ ನಾವು. ಸೊ ಇದು ಡೈರೆಕ್ಟಾಗಿ ಡಸ್ಟ್ಬಿನ್ಗೆ ಹೋಗುತ್ತೆ ಇವಾಗ. ಟಾಟಾ, ಬೈ ಬಾಯ್. ಗೈಸ್, ಇನ್ನೊಂದು ಕಪ್ ಕಾಫಿ ಕುಡಿತಾ ಇದ್ದೀನಿ. ಸಂಜೆ ಆಗಿದೆ, ಸಂಡೇ ಮುಗಿತಾ ಬಂತು, ರಜಾಗಳೆಲ್ಲ ಮುಗಿದೋಯ್ತು. ನಾಳೆಯಿಂದ ಮತ್ತೆ ಅದೇ ಕೆಲಸ, ಅದೇ ಕಾರ್ಯ, ಎದ್ದೇಳೋದು, ಬೇಗ ಕೆಲಸ ಮಾಡೋದು, ಅದೇ ಆಗೋಗುತ್ತೆ ರೊಟೀನ್. ನೋಡಿ ಎಷ್ಟು ಬಿಸಿಲಿದೆ. ಈಗ ಟೈಮ್ ಬಂದು ಆಲ್ಮೋಸ್ಟ್ ಒಂದು 6 ಗಂಟೆ ಆಯಿತಾ. ಬಟ್ ಈ ಬಿಸಿಲು ಬೇಸಿಗೆ ಟೈಮಲ್ಲಿ UK 9:30, 10 ಗಂಟೆ ತನಕ ಹೀಗೆ ಇರುತ್ತೆ. ಹೌದು, ತಮಾಷೆ ಅಲ್ಲ. ಸೂರ್ಯ ಮುಳುಗೋದು 9:30 10 ಗಂಟೆ ಆಗಿಬಿಡುತ್ತೆ. ಪೀಕ್ ಬೇಸಿಗೆ ಬಂದಾಗ ಸೂರ್ಯ ಹಿಂಗೆ ಇರುತ್ತೆ. ಅದಕ್ಕೋಸ್ಕರ ಪ್ರತಿ ಸಮ್ಮರಲ್ಲಿ ಟೈಮ್ ಚೇಂಜ್ ಆಗುತ್ತೆ. ಅಂದರೆ UK 5:30 ಗಂಟೆ ಹಿಂದೆ ಇದೆ, ಇಂಡಿಯಾ 5:30 ಗಂಟೆ ಮುಂದೆ ಇರುತ್ತೆ. ಸೊ ನಮಗೆ ಇಂಡಿಯಾಲಿ ಒಂದು 10:30 ಅಂದರೆ, ಇಲ್ಲಿ ಅಂದರೆ 10:30 ಬೆಳಗಿನ ಜಾವ ಅಂದರೆ UK ಬೆಳಗಿನ ಜಾವ 5 ಗಂಟೆ ಆಗಿರುತ್ತೆ.
ಬಟ್ ಈ ಸಮ್ಮರಲ್ಲಿ ಏನಾಗುತ್ತೆ ಗೊತ್ತಾ, 1 ಅವರ್ ಇನ್ನೂ ಕಮ್ಮಿ ಆಗುತ್ತೆ. ಅಂದರೆ 10:30 ಅಂದರೆ ಇಲ್ಲಿ 6 ಗಂಟೆ ಆಗಿರುತ್ತೆ ಬೆಳಗಿನ ಜಾವ. ಸೊ 5:30ಇಂದ 4:15 ಅವರ್ ಡಿಫ್ರೆನ್ಸ್ ಆಗುತ್ತೆ. ಮತ್ತೆ ಚಳಿಗಾಲ ಬಂದಾಗ ಮತ್ತೆ ಚೇಂಜ್ ಆಗಿ 5:15 ಅವರ್ ಡಿಫ್ರೆನ್ಸ್ ಆಗುತ್ತೆ. ಸೊ ಇದನ್ನು ಡೇ ಲೈಟ್ ಸೇವಿಂಗ್ ಅಂತ ಕರೀತಾರೆ ಇಲ್ಲಿ. ಇದೊಂದು ಡಿಫ್ರೆಂಟ್ ವಿಶೇಷತೆ. ನಾವು ಹೊಸ್ದಾಗಿ ಬಂದಾಗೆಲ್ಲ ಇದು ತುಂಬ ವಿಚಿತ್ರವಾಗಿ ಅನ್ನಿಸ್ತಾ ಇತ್ತು, ಈಗೆಲ್ಲ ಅಭ್ಯಾಸ ಆಗೋಗಿದೆ. ಸೊ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರು ಈ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕನ್ನಡದಲ್ಲಿ ವ್ಲಾಗ್ಸ್ UK ಇಂದ ನಾನು ನಿಮಗೆ ಎವ್ರಿ ಡೇ ವ್ಲಾಗ್ಸ್ ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ, ಅಂದರೆ ನಾಳಿನ ವ್ಲಾಗಲ್ಲಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ ಆ್ಯಂಡ್ ಹ್ಯಾವ್ ಅ ಗ್ರೇಟ್ ಡೇ. ಬಾಯ್.